ಎಲ್ಲರಿಗೂ ನಮಸ್ಕಾರ. ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಅವರ 10ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ತಿಂಗಳ ನೃತ್ಯ ಸರಣಿಯ ಇದು 9ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ದೇವತಾ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಆರಂಭಿಸ್ತಾ ಇದ್ದೇನೆ. ವೇದಿಕೆಗೆ ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಹಾಗೂ ಅತಿಥಿ ಆಗಿರುವಂತಹ ಶ್ರೀಮತಿಯವರು ಹಾಗೂ ಇಂದಿನ ಕೇಂದ್ರ ಬಿಂದು ಶ್ರೀಮತಿ ಅದಿತಿ ಅವರು ಕೂಡ, ಅದಲ್ಲದೆ ನಮ್ಮ ನಾಟ್ಯ ನಿಕೇತನದ ಹಿರಿಯ ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಶಿಷ್ಯರಾಗಿರುವಂತಹ ಚಂದ್ರಶೇಖರ್ ನಾವಡವರು ಮತ್ತು ಶ್ರೀಮತಿ ಚಂದ್ರಿಕಾ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ, ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ, ಸಾಧಿಸಿದ ರಾಜ್ಯವ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ವಂದನೆಗಳು. ಇವಾಗ ಮೊದಲಿಗೆ ನಾನು ಪುಷ್ಪಾಂಜಲಿಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಸೊ ಪುಷ್ಪಾಂಜಲಿ ಎಂದರೆ ಮೊದಲಿಗೆ ಮಾಡುವಂತಹ ಒಂದು ನೃತ್ಯ ಬಂಧ ಹಾಗೂ ದೇವರಿಗೆ, ಗುರುಗಳಿಗೆ ಹಾಗೂ ಸಭಿಕರಿಗೆ ವಂದನೆ ಮಾಡುತ್ತಾ ನಾನು ಆದಿತಾಳದ ಪುಷ್ಪಾಂಜಲಿಯನ್ನು ಈಗ ನಿಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದೆ. ಸ್ಮರೇ ನಿತ್ಯಂ ಆಯುಕ್ಕಾಮಾರ್ಥ ಸಿದ್ಧಯೇ, ಆಯುಕ್ಕಾಮಾರ್ಥ
ಸಿದ್ಧಯೇ ತೋಂ ತೋಂ ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ತೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ದೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ದೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ದೋಂ ತದಿಗಿಣ ದೋಂ ತದಿಗಿಣ ದೋಂ ತೋಂ ತೋಂ ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ದೋಂ ತದಿಗಿಣ ದೋಂ ತದಿಗಿಣ ತೋಂ 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 ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ದೋಂ ತದಿಗಿಣ ದೋಂ ತದಿಗಿಣ ದೋಂ ತೋಂ ತೋಂ ತಕ ತೋಂ ತಕಿಟ ತೋಂ ತಕ ದಿನ ದೋಂ ತದಿಗಿಣ ದೋಂ ತದಿಗಿಣ ದೋಂ ತದಿಗಿಣ ದೋಂ ತೋಂ 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 ತರಿದಣ ಜೋಡಿ ದೀದಿ ತಡ ತದಿಗಿಣ ತೋಂ 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 ಜೋಡಿ ಮಿಗಿಡ ದೀದಿ ದಿಮಿ ತದಿಗಿಣ ತೋಂ 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 ತರಿದಣ ಜೋಡಿ ದೀದಿ ತಡ ತದಿಗಿಣ ದೀಂ ತೋಂ ಜೋಡಿ ಮಿಗಿಡ ದೀದಿ ದಿಮಿ ತದಿಗಿಣ ತೋಂ ತೋಂ ತರಿ ತೋಂ ತೋಂ ಧರ ತೋಂ ತೋಂ ಜೋಡು ತೋಂ ತೋಂ ಧಿಮಿ ತೋಂ ತೋಂ ತರಿ ತೋಂ ತೋಂ ಧರ ತೋಂ ತೋಂ ಜೋಡು ತೋಂ ತೋಂ ಧಿಮಿ ತೋಂ 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 ತದಿಗಿಣ ತೋಂ ಜಂ ತೋಂ 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 ತಕ ತದಿ ಗಿಣ ತೋಂ ತಕ ತದಿ ಗಿಣ ತೋಂ ಜಂ ತೋಂ 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 ತಗದಿ ಕುತನಿ ಗಿಣ ತೋಂ ತಗದಿ ಕುತನಿ ಗಿಣ ತೋಂ ತಗದಿ ಕುತನಿ ಗಿಣ ತೋಂ ತೋಂ ತಕ ತೋಂ ತಗಿಡ ತೋಂ ತಗದಿನ ತೋಂ ತದಿಗಿಣ ತೋಂ ತದಿಗಿಣ ತೋಂ ತದಿಗಿಣ ತೋಂ 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 ತಕ ತೋಂ ತಕಿಡ ತೋಂ ತಗದಿನ ತೋಂ ತದಿಗಿಣ 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 ತೋಂ ಈಗ ಮಾಡುವಂತಹ ನೃತ್ಯ ಬಂದ ವರ್ಣ ಇದು ಭರತನಾಟ್ಯ ನೃತ್ಯ ಭಾಗದಲ್ಲಿ ಬರುವಂತಹ 4ನೆಯ ನೃತ್ಯ ಬಂದ ಹಾಗೂ ತುಂಬ ಕ್ಲಿಷ್ಟಕರವಾದ ಒಂದು ಭಾಗ. ಇದರಲ್ಲಿ ಅಭಿನಯ ಹಾಗೂ ನೃತ್ಯ ಎರಡನ್ನೂ ನಾವು ಇಲ್ಲಿ ನೋಡಬಹುದು ಹಾಗೂ ನರ್ತಕಿಯ ಚಾಣಾಕ್ಷತನವನ್ನು ಕೂಡ ಇಲ್ಲಿ ನೋಡಬಹುದು. ನಾನು ಮಾಡುವಂತಹ ವರ್ಣ ಇದು ಇಲ್ಲಿ ನಾಯಕ ಕೃಷ್ಣ ಹಾಗೂ
ಇಲ್ಲಿ ನಾಯಕಿಯು ಕೃಷ್ಣನಿಗೋಸ್ಕರ ಕಾಯುತ್ತಾ ವಿರಹ ವೇದನೆಯಿಂದ ಇರುತ್ತಾಳೆ. ಆ ಒಂದು ಭಾಗವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗೂ ಇದು ಧನ್ಯಾಸಿ ರಾಗದಲ್ಲಿದೆ. ರಚನೆಕಾರರು ಪಾಪನಾಶಂ ಶಿವಂ ಹಾಗೂ ತಾಳ ಆದಿತಾಳದಲ್ಲಿದೆ. ನ್ಯಾಯ
கனவிலு மரப எனது தாவ மதுவதரு இறைவ முரளிகான குடி மிரைமதி வதனனே முரர முனிவருடும் கமல ஜரணனே ராஜே மனவான துயர நிரானே முகிர் மிக தயாள யதுபதியனே
ஆயர் குல தீபமே சுவாமினி கண்பா சத்யபாவலோல கோபால சுவாமினி கண்பா சத்யபாவலோல கோபால ஆய குல தீபமே அருதாராய் சாஜ கரிதனி சனித பாப நீம பனிக பனி சாஜ கரிதனி சனித பாப நீம பனிக பனி சனி 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 பனி சனி பனி பம்ம பனி பம்ம ப கம பனி மபனி பனி சதா பமக மபத மகரி சகரினி சரித சகமணி சகம பகம பசனி ச மக மகரி சரி சாணி தப தப மகரி ச மக மகாய குல தீபமே அருதராய் ஆயர் குல தீபமே அருதராய் ஆயர் குல தீபமே மங்களம் மாமபராஜ மாதங்கி ஜய ஜய மங்களம் ஜய மங்களம் மாமபராஜ மாதங்கி ஜய ஜய மங்களம் ஜய மங்களம் மாமபராஜ மாதங்கி ஜய ஜய மங்களம் 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 ಗಂಗಾಧರ ಯುವತಿ ಪರಮೇಶ್ವರಿ ಮಂಗಳ ವರದಾಯಿನಿ ಜಗದೀಶ್ವರಿ ಸಂಗಡನಾಶಿನಿ ಜಯ ಮಂಗಳಂ ಸದ್ಗುರು ಗುಗ ಜನನಿ ಶುಭ ಮಂಗಳಂ ಗಂಗಾಧರ ಯುವತಿ ಪರಮೇಶ್ವರಿ ಮಂಗಳ ವರದಾಯಿನಿ ಜಗದೀಶ್ವರಿ ಸಂಗಡನಾಶಿನಿ ಜಯ ಮಂಗಳಂ ಸದ್ಗುರು ಗುಹ ಜನನಿ ಶುಭ ಮಂಗಳ ಮಂಗಳಂ 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 ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ದೇವತಾ ಜ್ಯೋತಿ ಪ್ರಜ್ವಲನೆ ಮೂಲಕ ಆರಂಭಗೊಳಿಸಿದಂತಹ ಗುರು ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವರೊಂದಿಗೆ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಟೀಚರ್ ಮಂಜೇಶ್ವರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಸ್ಥೆಯ ನಿರ್ದೇಶಕಿಯಾಗಿರುವಂತಹ ವಿದುಶ್ರೀ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿದ ಉಳ್ಳಾಲ್ ಕುಮಾರ್ ಇವರ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಯಾಗಿರುವಂತಹ ಶ್ರೀಮತಿ ಟೀಚರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ನವೋತ್ಸವವನ್ನು ಆಚರಿಸುತ್ತಿರುವಂತಹ ನಾಟ್ಯ ಗುರು ನೃತ್ಯ ಗುರು ಕರ್ನಾಟಕ ಕಲಾ ತಿಲಕ ಮೋಹನ್ ಕುಮಾರ್ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದ ರಾಜಶ್ರೀ ನೃತ್ಯ ಗುರು ರಾಜಶ್ರೀ ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಈ ಮಕ್ಕಳನ್ನೆಲ್ಲ ನೋಡುವಾಗ
ನನ್ನ ಮಕ್ಕಳು ಕೂಡ ಹೀಗೆ ಇಲ್ಲಿ ಬಂದು ಕಲಿಯುತ್ತಾ ಇದ್ದರು. ಸಾಧಾರಣ 42 ವರ್ಷಗಳ ನಂಟು ನನಗೆ ಈ ನೃತ್ಯಾಲಯಕ್ಕೆ ಇದೆ. ನಾನು ನನ್ನ 3 ಮಕ್ಕಳನ್ನು ಕೂಡ ಇಲ್ಲಿ ನೃತ್ಯ ಕಲಿಯಲು ಕರ್ಕೊಂಡು ಬರ್ತಿದ್ದೆ. ಅದೇ ಸಮಯದಲ್ಲಿ ನಮ್ಮ ನಾವುಡ್ರು ಕೂಡ ಇಲ್ಲಿ ಬರ್ತಿದ್ದರು. ಈ ದಿವಸ ಅವರನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಆ ದಿವಸದಿಂದ ನೋಡ್ತಿದ್ದ ನನ್ನ ಪರಿಚಯ ಈಗಲೂ ಅವರಿಗೆ ಇದೆ. ಅದೇ ರೀತಿ ತುಂಬ ವಿದ್ಯಾರ್ಥಿಗಳು ಈಗ ಬೇರೆ ಬೇರೆ ಕಡೆ ಹೆಸರುವಾಸಿಯಾಗಿ ಇದ್ದಾರೆ. ಇನ್ನು ನಾನು ನೃತ್ಯ ಕಲಿತವಳು ಅಲ್ಲ, ಸಂಗೀತ ಕಲಿತವಳು ಅಲ್ಲ, ಆದರೆ ಅದರಲ್ಲಿ ಆಸ್ವಾದಿಸುವಂಥ ಒಂದು ಮನೋಭಾವನೆ ಇದ್ದು ನನ್ನ ಮಕ್ಕಳನ್ನು ಮಂಜೇಶ್ವರದಿಂದ ಇಲ್ಲಿಗೆ ಕರೆದುಕೊಂಡು ಬರ್ತಿದ್ದೆ. ಇಲ್ಲಿ ಈ ಮನೆಗೆ ಬಂದಾಗ ಇದೊಂದು ಬರೀ ಒಂದು ನೃತ್ಯ ಕಲಿತು ಹೋಗುವಂಥ ಒಂದು ಸ್ಥಳ ಎಂಬ ಭಾವನೆ ಬರ್ತಿರಲಿಲ್ಲ. ಇದೊಂದು ಮನೆಗೆ ಬಂದ, ಸ್ವಂತ ಮನೆಗೆ ಬಂದ ಹಾಗೆ ಮಕ್ಕಳಿಗೆ ಮಾತ್ರ ಅಲ್ಲ, ನಮಗೆ ಹೆತ್ತವರಿಗೆ ಕೂಡ ಅದೇ ರೀತಿಯ ಒಂದು ಅನುಭವ ಆಗ್ತಿತ್ತು. ಅಂದರೆ ಗುರುಗಳು, ಅವರ ಮಕ್ಕಳು ಮಾತ್ರವಲ್ಲ, ಈಗ ನೆನಪಿಸಬೇಕಾದಂತಹ ಮತ್ತೊಬ್ಬ ಮಹಾವ್ಯಕ್ತಿ ಯಾರಂದರೆ ಅವರ ಧರ್ಮಪತ್ನಿ ಸಬಿತಾರವರು. ಅವರು ಮಕ್ಕಳಿಗೆ ಒಂದು ಮಾತೃವಾತ್ಸಲ್ಯವನ್ನು ಕೊಡ್ತಾ ಇಲ್ಲಿ ಎಲ್ಲರೊಂದಿಗೆ ಬಹಳ ಆತ್ಮೀಯತೆಯಿಂದ, ಮಕ್ಕಳನ್ನು ಬೇರೆ, ಮಕ್ಕಳ ಹೆತ್ತವರು ಬಂದರೆ ಬೇರೆ, ಎಲ್ಲರನ್ನು ಅವರಿಗೆ ಮನೆಯ ಯಾವ ಮೂಲೆಯಲ್ಲಿದ್ದರೂ ಹೊರಗೆ ಬಂದು ಹಸನ್ಮುಖರಾಗಿ ನಮ್ಮನ್ನೆಲ್ಲ ಮಾತನಾಡಿಸಿ ಕ್ಷೇಮ ಸಮಾಚಾರ ವಿಚಾರಿಸಿ ಹೋಗ್ತಿದ್ದರು. ಅವರನ್ನು ಈ ದಿವಸ ನೆನಪಿಸಲೇಬೇಕಾದಂತಹ ಒಂದು ವಿಷಯವಾಗಿದೆ. ಅವರು ಒಬ್ಬರು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರಲ್ಲ, ಆ ಥರ ಮಕ್ಕಳನ್ನು ಆ ರೀತಿ ಅವರು ನೋಡಿಕೊಂಡಿದ್ದರು. ಅವರ ಒಂದು ಹಸನ್ಮುಖ ನೋಡಿದರೆ ನಮಗೆ ಖುಷಿಯಾಗ್ತಿತ್ತು. ಯಾವ ಸಂದರ್ಭದಲ್ಲಿಯೂ ಅಸೌಖ್ಯ ಇದ್ದರೂ, ಗಡಿಬಿಡಿ ಇದ್ದರೂ ಹೊರಗೆ ಬಂದು ಮಕ್ಕಳನ್ನು, ಬಂದ ಹೆತ್ತವರನ್ನು ಒಮ್ಮೆ ನಗಾಡಿ ಮಾತಾಡಿಸದವರು ಹೋಗ್ತಿರಲಿಲ್ಲ. ಇನ್ನು ಈ ದಿವಸ ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕಲಾ ಪ್ರೇಮಿ ಹೆತ್ತವರಿಗೂ, ಅದೇ ರೀತಿ ಕಲಾವಿದೆಯರು, ಅವರಿಗೆಲ್ಲ ನನ್ನ ವಂದನೆಗಳು. ಇಂತಹ ಒಂದು ಉತ್ತಮ ಕಾರ್ಯವನ್ನು ಮಾಡಲು ಗುರುಗಳ ವಿದ್ಯಾರ್ಥಿಗಳಿಗೆ ಮನಸ್ಸು ಬಂದದ್ದು ಅಥವಾ ಅಂಥ ಒಂದು ಆಲೋಚನೆ ಬಂದದ್ದು ಬಹಳ ವಿಶೇಷ. ಇವರ ಕೀರ್ತಿಯು ದೇಶದೆಲ್ಲೆಡೆ ಈಗ ಹರಡಿದೆ. ಯಾಕೆಂದರೆ ಇವರು ಕಲಿಸಿದಂತಹ ವಿದ್ಯಾರ್ಥಿಗಳು ಬಹಳ ದೊಡ್ಡ ನೃತ್ಯ ಗುರುಗಳಾಗಿದ್ದಾರೆ. ಅವರು ಆ ಮೂಲಕ ಗುರುಗಳ ಹೆಸರನ್ನು ದೇಶದ ಎಲ್ಲೆಡೆ ಪಸರಿಸುತ್ತಾ ಇದ್ದಾರೆ. ಇದೇ ರೀತಿ ಇದಕ್ಕಿಂತಲೂ ಹೆಚ್ಚು ಇನ್ನೂ ಈ ನೃತ್ಯ ಶಾಲೆಯ ಅಭಿವೃದ್ಧಿಯಾಗಲಿ, ಇದರ ಹೆಸರು ದೇಶದ ಮೂಲೆ ಮೂಲೆಯಲ್ಲಿ ಪಸರಿಸಲಿ, ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಈ ನೃತ್ಯ ಶಾಲೆಗೆ ಬಂದು ಕಲಿಯುವಂತಾಗಲಿ ಎಂದು ಹಾರೈಸ್ತೇನೆ. ಇನ್ನು ಈ ದಿನ ಇಲ್ಲಿ ನೃತ್ಯ ಸೇವೆಯನ್ನು ನಡೆಸಿಕೊಟ್ಟ ಅದಿತಿ ನಾಯಕ್ ಅವರಿಗೆ ಕೂಡ ಹೆಚ್ಚೆಚ್ಚು ಒಳ್ಳೆಯ ವೇದಿಕೆಗಳು ಸಿಗಲಿ, ಅವರ ಕಲೆಯು ಇನ್ನೂ ಅಭಿವೃದ್ಧಿಯಾಗಲಿ, ಅವರಿಗೂ ಅವರ ಕುಟುಂಬದವರಿಗೂ ದೇವರು ಶುಭವನ್ನು ಉಂಟು ಮಾಡಲಿ, ಎಲ್ಲ ಐಶ್ವರ್ಯ ಸಂಪತ್ತನ್ನು ಕೊಡಲಿ, ಸುಖ ಆರೋಗ್ಯವನ್ನು ಕೊಡಲಿ ಅಂತೇಳಿ ಹಾರೈಸ್ತೇನೆ. ಇನ್ನು ಇಲ್ಲಿ ಬಂದು ಸೇರಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭ ಆಶಂಸೆಗಳು. ಇಂದಿನ ಈ ನೃತ್ಯ ಪ್ರಸ್ತುತಿಯನ್ನು ಮಾಡಿರುವಂತಹ ವಿದುಷಿ ಶ್ರೀಮತಿ ಅದಿತಿ ನಾಯಕ್ ಇವರಿಂದ ಮಾತುಗಳು. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ನಾಟ್ಯನಿ ಕಲಾನಿಕೇತನಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅಥವಾ ನಾನು ಆಭಾರಿಯಾಗಿರ್ತೇನೆ. ಯಾಕೆಂತ ಹೇಳಿದರೆ ನನಗೆ ಈ ಸಿಕ್ಕ ಅವಕಾಶಕ್ಕೆ ಅಕ್ಕನಿಗೂ ಹಾಗೂ ಗುರುಗಳಿಗೆ ತುಂಬ 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 ನಾನು ಆಭಾರಿಯಾಗಿರ್ತೇನೆ. ಯಾಕೆಂತ ಹೇಳಿದರೆ ನಾನು ಇಲ್ಲಿ ಜಾಯಿನ್ ಆದದ್ದು, ಹಾಗೆ ನಾನು ಇವ್ರ ಹತ್ರ ಕಲಿತದ್ದು ಕೂಡ ತುಂಬ ಕಡಿಮೆ ಸಮಯ. ನಂದು ಜೂನಿಯರ್, ಸೀನಿಯರ್, ವಿದ್ವತ್ತೆಲ್ಲ ನಾನು ಪುತ್ತೂರಲ್ಲಿ, ಅಂದರೆ ಫಸ್ಟ್ ನನಗೆ ಜೂನಿಯರ್ ನಾನು ಕಲಿತದ್ದು ಹೇಮಲತಾ ರೈ,
ಹಾಗೂ ಸೀನಿಯರ್ ಕಲಿತದ್ದು ವಿದ್ವಾನ್ ದೀಪಕ್ ಸರ್ ಹತ್ರ, ಹಾಗೂ ವಿದ್ವತ್ ಪೂರ್ವ ನಾನು ಸುದರ್ಶನ್ ML ಭಟ್ರ ಹತ್ರ ಕಲಿತೆ. ಆಮೇಲೆ ಮದುವೆಯಾಗಿ ಇಲ್ಲಿ ಬಂದು ನನಗೆ ಅಕ್ಕನ ಹತ್ರ ಕಲಿಯುವಂಥ, ಅದೇ ರಾಜಶ್ರೀ ಅಕ್ಕನ ಹತ್ರ ಕಲಿಯುವಂಥ ಒಂದು ಪುಣ್ಯದ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಯಾಕಂತ ಹೇಳಿದರೆ ನನಗೆ ಸಣ್ಣದಿರಬೇಕಾದ್ರೆ ಒಂದು ಕನಸಿತ್ತು, ನನಗೆ ಸರ್ ಹತ್ರ ಒಂದು ಕಲಿಬೇಕು ಅಂತ. ಅದು ದೀಪಕ್ ಸರ್ ಹತ್ರ ಹೋಗ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಸರ್ ಹೀಗೆ ಕಲಿಸ್ತಾರೆ ಹಾಗೆ ಕಲಿಸ್ತಾರೆ, ತುಂಬ ತುಂಬ ಹೇಳ್ತಾ ಇದ್ರು. ಆವಾಗಲೇ ನನಗೊಂದು ಡ್ರೀಮ್ ಇತ್ತು, ಎಸ್ ನನಗೆ ಒಂದು ನೃತ್ಯ ಆದರೂ ನಾನು ಸರ್ ಹತ್ರ ಕಲಿಬೇಕು ಅಂತ. ಇಲ್ಲಿ ಜಾಯಿನ್ ಆಗ್ಬೇಕಾದ್ರೂ ನನಗೆ ಸತ್ಯವಾಗ್ಲೂ ಹೇಳ್ತೇನೆ, ನನಗೆ ಅಮ್ಮ ಅಕ್ಕ ಸರ್ ನಮ್ಮ ಮಗಳು ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಜಾಯಿನ್ ಆದೆ. 3 ತಿಂಗಳಲ್ಲಿ ನಾನು ವಿದ್ವತ್ ಅಂತಿಮ ಕಲ್ತಿದ್ದೇನೆ. ಅದಕ್ಕೆ ಅಕ್ಕ ಅಷ್ಟೂ ಸಪೋರ್ಟ್ ಮಾಡಿದ್ದಾರೆ. ನಾನು ಒಂದು ಬೇರೆ ಸಂಸ್ಥೆಯಿಂದ ಬಂದರೂ ಕೂಡ ಇಲ್ಲಿ ಬಂದು ನನ್ನನ್ನು ಬೇರೆ ಸಂಸ್ಥೆಯ ಒಂದು ಶಿಷ್ಯ ಅಂತ ಹೇಳೋ ಒಂದು ಯಾವುದೇ ಒಂದು ತಾರತಮ್ಯ ನನಗೆ ಮಾಡಲಿಲ್ಲ. ಅವರು ಅಷ್ಟೇ ಪ್ರೀತಿಯಿಂದ ಕಲಿಸಿದ್ದಾರೆ, ಅಷ್ಟೇ ಕಷ್ಟಪಟ್ಟು ಅಷ್ಟೇ ಇದರಲ್ಲಿ ಭಕ್ತಿಯಿಂದ ಕಲಿಸಿದ್ದಾರೆ. ಈ 3 ತಿಂಗಳಲ್ಲಿ ನಾನು ವಿದ್ವತ್ ಅಂತಿಮ ಕಟ್ಟಿದ್ದು. ಸೊ ಆ ಸಮಯದಲ್ಲಿ ನನಗೆ ಒಂದು ನೃತ್ಯ ಕಲಿಯುವ ಅವಕಾಶ ಸರ್ ಹತ್ರ ನನಗೆ ಸಿಕ್ಕಿತ್ತು. ಆವಾಗ ನನಗೆ ಗೊತ್ತಾದದ್ದು ಅಕ್ಕ ಅವರ ಸ್ಟುಡೆಂಟ್. ತುಂಬ ಆ ದಿನಂತೂ ನಾನು ಇಷ್ಟ ಹತ್ತಿದ್ದೇನೆ ಅಂತ ಹೇಳಿದರೆ, ಯಾಕೆಂತ ಹೇಳಿದರೆ ಅದೊಂದು ದೊಡ್ಡ ಕನಸೆ ನನಗೆ, ಸರ್ ಹತ್ರ ಕಲಿಯೋದು ಅಂತ ಹೇಳೋದು ದೊಡ್ಡ ಕನಸೆ. ಆ ಒಂದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ, ಆ ಅವಕಾಶ ನನಗೆ ಸಿಕ್ಕಿತ್ತು. ತುಂಬ ತುಂಬ ಖುಷಿಯಾಗಿತ್ತು. ಹಾಗೆ ಸರಿಗೂ ತುಂಬ 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 ಧನ್ಯವಾದಗಳು ಸರ್, ನನಗೆ ಆ ಒಂದು ಅವಕಾಶ ಕೊಟ್ಟದ್ದಕ್ಕೆ. ಅದಾದಮೇಲೆ 4 ವರ್ಷ ನಾನು ನೃತ್ಯ ಕ್ಲಾಸಿಗೆ ಬರಲಿಲ್ಲ. ಯಾಕಂತ ಹೇಳಿದರೆ ಒಂದು ರಿಸರ್ಚ್ ವರ್ಕ್ ಮಾಡ್ತಿದ್ದೇನೆ, ಹಾಗೂ ನನ್ನ ಶಿಕ್ಷಕ ವೃತ್ತಿ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ತುಂಬ ಬ್ಯುಸಿ ಆಗಿದ್ದೆ. ಆದರೂ ಅಕ್ಕ ನನಗೊಂದು ಚಾನ್ಸ್ ಕೊಟ್ಟರು ಇಲ್ಲೊಂದು ಮಾಡಲಿಕ್ಕೆ. ಸೊ ತುಂಬ ಖುಷಿಯಿಂದ ನಾನು ಒಪ್ಕೊಂಡೆ. ತುಂಬ ಮಿಸ್ಟೇಕ್ಸ್ ಮಾಡಿದ್ದೇನೆ ನಂಗೆ ಗೊತ್ತು. ಯಾಕಂತ ಹೇಳಿದರೆ ಅಕ್ಕ ನನಗೆ ಫಿಕ್ಸ್ ಮಾಡಿದಾದ ಕಾರಣ ನನಗೆ ಆಮೇಲೆ ಜ್ವರ ಬಂತು. ಸೊ ನನಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಡ್ಯಾನ್ಸನ್ನು ನಾನು ಸ್ಕಿಪ್ ಮಾಡಿದೆ. ಆದರೂ ನನ್ನಿಂದ ಆಗುವಷ್ಟು ನಾನು ಕೊಟ್ಟಿದ್ದೇನೆ. ಇನ್ನೊಂದು, ನನಗೆ ಈ ನೃತ್ಯ ಕಲೆಯನ್ನು ನನಗೆ ಕೊಟ್ಟಂತ ನನ್ನ ಅಪ್ಪ ಅಮ್ಮ ಬಂದಿದ್ದಾರೆ. ಸೊ ಅವರಿಗೆ ನಾನು ತುಂಬ 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 ಆಭಾರಿಯಾಗಿರ್ತೇನೆ. ಸಣ್ಣದಿರುವ ಅಮ್ಮ ಎಲ್ಲಿಗೆ ಹೋದರೂ ನನ್ನ ಜೊತೆ ಇದ್ದದ್ದು ಅಪ್ಪ ಅಮ್ಮ. ಯಾವುದೇ ಪ್ರೋಗ್ರಾಮ್ ಆಗಲಿ ಏನೇ ಇರಲಿ ನನ್ನ ಜೊತೆ ಅವರಿಬ್ಬರು ಇದ್ದರು. ಅವರಿಲ್ಲದಿರ್ತಿದ್ರೆ ನಾನು ಈ ಕಲೆಯನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲತ್ತು. ಸೊ ಅವರಿಗೋಸ್ಕರ ಅವರಿಗೆ ನಾನು ತುಂಬ ತುಂಬ ಆಭಾರಿಯಾಗಿರ್ತಾರೆ. ಅದಾದಮೇಲೆ ನನ್ನ ಇನ್ನೊಂದು ಏನು ಹೇಳ್ತಾರೆ, ಒಂದು ಹೆಣ್ಣಿಗೆ ಇನ್ನೊಂದು ಜನ್ಮ ಅಥವಾ ಇನ್ನೊಂದು ಜನ್ಮ ಅಂತಲೇ ಹೇಳ್ಬೋದು, ಆಫ್ಟರ್ ಮ್ಯಾರೇಜ್. ಸೊ ಆಫ್ಟರ್ ಮ್ಯಾರೇಜ್ ಒಂದು ಸಪೋರ್ಟ್ ಇರಲೇಬೇಕು. ನನ್ನ ಪತಿಯಾದ ವಿಕ್ರಮ್ ಎಂಬಿ ಅವರು ಕೂಡ ತುಂಬ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೂ ನನ್ನ ಮನೆಯವರು ಅತ್ತೆ ಮಾವ ಕೂಡ, ಅವರ ಸಪೋರ್ಟ್ ಇಲ್ಲದಿರ್ತಿದ್ರು ಕೂಡ ನಾನಿವತ್ತು ಮಾಡಲಿಕ್ಕೆ ಸಾಧ್ಯನೂ ಇಲ್ಲತ್ತು. ಹಾಗೆ ಇಲ್ಲಿ ಬಂದಂಥ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ತುಂಬ ಮಿಸ್ಟೇಕ್ಸ್ ಮಾಡಿದ್ದೇನೆ, ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಇಂದಿನ ಈ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ವಿದುಷಿ ಅದಿತಿ ನಾಯಕ್ ಇವರನ್ನು ಗೌರವಿಸಕ್ಕಾಗಿ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾನು ನೃತ್ಯ ಕಲಾವಿದೆಯ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ಪ್ರಥಮ ಪುಷ್ಪಾಂಜಲಿ ಮಾಡುವಾಗಲೇ ನನಗೆ ಏನೋ ಒಂದು ನಮ್ಮ ಬಂಧನದವರು ಸ್ಟೈಲ್ನ ಹಾಗೆ ಸ್ವಲ್ಪ ಕಂಡಿತು. ಆನಂತರ ಪದವರ್ಣದಲ್ಲಿ ಚೆನ್ನಾಗಿ ಅಂದರೆ ಗಡಿ ದಾಟದೆ ಮಿತಿ ಮೀರದೆ ಈಗಿನ ನೃತ್ಯಗಳಲ್ಲೆಲ್ಲ ದಾರಿ ಬಿಟ್ಟು ಹೋಗುವಂಥ ಚಲನೆಗಳಿರ್ತವೆ, ಹಾಗೆ ಏನು ಇಲ್ಲ. ಮತ್ತೇನೆಂದರೆ ನಾಟ್ಯವನ್ನು ಬಿಟ್ಟು ತುಂಬ ವರ್ಷ ಆಗಿ ಈಗ ಇದು ಮಾಡಿ ಈ ಪ್ರಾಕ್ಟೀಸ್ ಇಲ್ಲದೆ ಇದು ಮಾಡಿದ್ದು ಬಹಳ ಹೆಚ್ಚು. ಆದರೆ ಇದರಲ್ಲಿ ಹೆಚ್ಚು ಅಂತ ಅವಳು ಹೇಳುವಂಥ ತಪ್ಪುಗಳು ಏನಾಗಲಿಲ್ಲ. ಅಂಗಶುದ್ಧಿ ಚೆನ್ನಾಗಿ ಉಂಟು.
ಮತ್ತು ಅದು ಉಮೇದು ಕಲಿಬೇಕೆಂಬ ಆ ಉಮೇದು ಒಂದು ಮನಸ್ಸಿನಲ್ಲಿ ಕಾಣ್ತಿತ್ತು. ಮತ್ತು ಸ್ವಲ್ಪ ಏನೋ ಒಂದು ರೀತಿಯ ಹೆಚ್ಚಾಗಿರ್ತದೆ ಎಲ್ಲರಿಗೂ, ಒಂದು ಏನಾಗ್ತದೆ ಏನಂತ ಒಂದು ಭಯದ ವಾತಾವರಣ. ಆದರೆ ನಾನು ಒಂದು ಹೇಳ ಬಯಸ್ತೇನೆ ಅಂದರೆ, ಅವಳಿಗೆ ಕಲಿಸಿದಂಥ 2-3 ಗುರುಗಳು, ಅದು ಕೊನೆಗೆ ಯಾರದು ಮಂಜುನಾಥ್ ಅವರ ಸುದರ್ಶನ ಪುತ್ರವರ ಶಿಷ್ಯ ಮಂಜುನಾಥ್ ಅಂತ ಒಬ್ಬರಿದ್ದಾರೆ. ಅವರು ಕೂಡ ಒಳ್ಳೆ ಮಾಡುವವರು. ಅವರು ಮೊನ್ನೆ ಸಿಕ್ಕಿದಾಗ ತುಂಬ ಮಾತಾಡಿದರು. ಮತ್ತು ಇವಳು ಹೇಳಿದಾಗೆ ಅವರು ನನ್ನಲ್ಲಿ ಅಭ್ಯಾಸ ಮಾಡಬೇಕಂತ ಹೇಳಿದರು. ನಾನು ಗಳಿಸಿದೆ ಮಂಜುನಾಥನನ್ನು ಕಲ್ತದಂತ. ಅದು ನನಗೆ ಕಾಣ್ತದೆ. ಸಾಮಾನ್ಯವಾಗಿ ನಮ್ಮ ಭರತನಾಟ್ಯ ಸಂಪ್ರದಾಯದಲ್ಲಿ ಬಲಬದಿಗೆ ಏನು ಮಾಡ್ತೇವೋ ಮೂಮೆಂಟ್ ಎಡಬದಿಗೆ ಕೂಡ ಮಾಡಬೇಕು. ಒಂದು ವಿಷಯ ಇಲ್ಲಿ ಮಾಡಿದ್ದನ್ನೇ ಈ ಕಡೆಯಲ್ಲಿ ಕೂಡ ಮಾಡುವಂಥ ಪದ್ಧತಿ, ಅದು ಚೆನ್ನಾಗಿ ಮಾಡಿದ್ದಾಳೆ. ಕೆಲವರದಲ್ಲಿ ಅದು ಇರುವುದಿಲ್ಲ. ಈಗ ಒಂದು ಬೇರೆ ಅದಕ್ಕೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಆ ನಾಟ್ಯ ಕಲೆಯ ಒಂದು ಇದು ಅವಳಲ್ಲಿ ಉಂಟು. ತುಂಬ ತಿದ್ದಲಿಕ್ಕೆ ಉಂಟು. ನೋಟದಲ್ಲಿ ಅದರಲ್ಲಿ ಕೆಲವೆಲ್ಲ ತಿದ್ದಲಿಕ್ಕೆ ಉಂಟು. ಮತ್ತು ಅವಳು ಇಷ್ಟ ಇದ್ದರೆ ಇದನ್ನು ಮುಂದುವರಿಸಿಕೊಡುವಂಥ ಒಂದು ಶಕ್ತಿ ಕೂಡ ಅವಳಲ್ಲಿ ಉಂಟು ಅಂತ ಕಾಣ್ತದೆ. ಅದಕ್ಕೆ ಮಾತ್ರ ಆಶ್ರಯ ಬೇಕು. ಇದನ್ನು ಖಂಡಿತವಾಗಿಯೂ ಅವಳಿಗೆ ಇಷ್ಟ ಇದ್ದರೆ ಅವರ ತಾಯಿ ತಂದೆ ಮತ್ತು ಗಂಡನ ಮನೆಯಲ್ಲಿ ಗಂಡನಿಗೆಲ್ಲ ಇಷ್ಟ ಇದ್ದರೆ ಇದನ್ನು ಖಂಡಿತವಾಗಿ ಬಿಡಬಾರದು. ಇದನ್ನು ಮುಂದುವರಿಸಿಕೊಂಡು ಹೋಗುವುದು ಒಳ್ಳೆಯದಂತ ಕಾಣ್ತದೆ. ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ಪರಿಧಿಯನ್ನು ಬಿಟ್ಟು ಕೆಲವೆಲ್ಲ ಹೋಗ್ತದೆ, ಹಾಗೇನಿಲ್ಲ. ಮತ್ತು ಹೆಚ್ಚು ನಮಗೆ ಕೆಲವು ಹೀಗೆ ಬಂದವರನ್ನು ಅವರಿಗೆ ಮತ್ತೆ ಅದನ್ನು ರಿಪೇರಿ ಮಾಡಲಿಕ್ಕೆ ತುಂಬ ಸಮಯ ಹೋಗ್ತದೆ. ಹಾಗೆ ಅಂಥದ್ದು ಏನಿಲ್ಲ, ಸಣ್ಣ ಸಣ್ಣ ವಿಷಯ. ಆದರೆ ಇದನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರೆ ಅವಳದಲ್ಲಿ ಮುಂದುವರಿಸಿಕೊಂಡು ಹೋಗುವುದು ಒಳ್ಳೆಯದು. ಇದಕ್ಕೆ ನಾನು ಅವಳಿಗೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಶಕ್ತಿ ಅವಳಿಗೆ ಬರಲಿ ಅಂತ ಭಗವಂತನ ಹತ್ರ ಬೇಡ್ತಾ ಇದ್ದೇನೆ. ಮತ್ತು ನನಗೆ ಗೊತ್ತಿರಲಿಲ್ಲ ಇವಳು ಅಂತೇಳಿ. ನನಗೆ ಇಲ್ಲಿ ಬಂದು ನೋಡಿದಾಗಲೇ ನಾನು ಯಾರ ಸಣ್ಣ ಹುಡುಗಿ ಇರ್ಬೋದು ಅಂತ ಆಗಿ ಗ್ರಹಿಸಿದೆ. ಅದರಲ್ಲಿ ಭರತನಾಟ್ಯದ ಈಗ ನಾವು ಅದಕ್ಕೆ ಹೇಳ್ತೇವೆ, ಅದರ ಕೆಲವು ಅಂಗಗಳುಂಟು. ಇದು ಮಾರ್ಗೀಯ ಬಂಧಗಳು. ಅದರಲ್ಲಿ ಇವತ್ತು ಮಾಡಿದಂಥ ಪದ ತುಂಬ ಉಂಟು, ಪದವರ್ಣ. ಅದು ಭರತನಾಟ್ಯದ ಒಂದು ಅಳತೆಗೋಲು ಅಂತ ಹೇಳ್ತಾರೆ. ಇದನ್ನು ಮಾಡುವವರು ಭಾರಿ ಕಡಿಮೆ. ನಮಗೆ ಕೂಡ ಸ್ಟೇಜ್ನಲ್ಲಿ ಮಾಡಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ. ಈಗಿನ ವಾತಾವರಣದಿಂದ ಇರಬಹುದು. ಆದರೆ ಇದನ್ನು ಉಳಿಸಬೇಕು. ನಾವು ನಮ್ಮಲ್ಲಿ ಅಭ್ಯಾಸ ಮಾಡಿದವರು ಮುಂದುವರಿಸಿಕೊಂಡು ಹೋಗುವವರೆಲ್ಲರೂ ಇದನ್ನು ಉಳಿಸಿದರೆ ನಮ್ಮ ಸನಾತನ ನಾಟ್ಯ ಸಂಸ್ಕೃತಿ ಉಳಿಯುತ್ತದೆ ಅಂಥೇಳಿ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪರಮಾತ್ಮನಲ್ಲಿ ಬೇಡುತ್ತಾ ನನ್ನ 2 ಅವಳಿಗೆ ಆಶೀರ್ವಾದದ ಮಾತುಗಳನ್ನು ಇಲ್ಲಿಗೆ ಸಮಾಪನಗೊಳಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಟೀಚರ್ ಇವರನ್ನು ಗೌರವಿಸಬೇಕಾಗಿ ಗುರುಗಳಲ್ಲಿ ಕೇಳಿಕೊಳ್ತಾ ಇದೆ. ನಮ್ಮವರೆಗಿರುವಂಥ ಒಂದು ಅನುಬಂಧ. ಅವರ ಮಕ್ಕಳನ್ನು ಇಲ್ಲಿ ಸೇರಿಸಿದ್ದಾರೆ. ಅದರಲ್ಲಿ ದೊಡ್ಡ ಮಗಳು ಸೀನಿಯರ್ವರೆಗೆ ಆಗಿದೆ, ಚೆನ್ನಾಗಿ ಮಾಡ್ತಿದ್ಲು. ಸ್ವಲ್ಪ ಸರಿಯಿಲ್ಲದಾಗ ಚೆನ್ನಾಗಿ ನಾನು ಬೈದಿದ್ದೇನೆ, ಅದು ಒಳ್ಳೆಯದಾಗಿದೆ ಅಂತ ಈಗ ಹೇಳ್ತಾಳೆ ಅವಳು. ಆದರೆ ಮತ್ತೊಬ್ಬ ದೊಡ್ಡ ಮಗ ಮತ್ತು 2ನೇ ಮಗ ಅಲ್ಲ, 2ನೇ ಮಗ ಒಬ್ಬ ಬಂದಿದ್ದಾನೆ ಇಲ್ಲಿಗೆ. ಎಲ್ಲರೂ ಇಲ್ಲಿ ಅಭ್ಯಾಸ ಮಾಡಿದ್ದಾರೆ. ಹೌದು, ಹೌದು. ಹಾಗೆ ಈಗಲೂ ಆ ನೃತ್ಯ ಕಲೆಯ ಮೇಲೆ ಪ್ರೀತಿ ಅವರಿಗೆ ಹೋಗಲಿಲ್ಲ. ಈಗಲೂ ಅವಳ ಮಗಳನ್ನು ಇಲ್ಲಿ ಕರೆದುಕೊಂಡು ಬರ್ತಾಳೆ ಪ್ರತಿ ಕ್ಲಾಸಿಗೆ. ಮತ್ತು ಅವಳು ಕೂಡ ಜೂನಿಯರ್ ಪರೀಕ್ಷೆ ಆಗಿದೆ, ಕಷ್ಟ ಆಗ್ತದೆ. ಆದರೂ ಕೂಡ ಅದು ಕಲಿಯಬೇಕೆಂಬ ಒಂದು ಇದರಲ್ಲಿ ಬರ್ತಾಳೆ. ಮತ್ತು ನಮ್ಮದೊಂದು ಮಂಜೇಶ್ವರ ಅಲ್ಲಿ ಒಂದು ತರಗತಿ ಇದೆ, ಅಲ್ಲಿ ಕೂಡ ಕೆಲವು ಸಲ ಪಾಠ ಮಾಡಲಿಕ್ಕೆ ಬರಬೇಕು ಅಂತ ನಾನು ಹೇಳಿದೆ. ಬರ್ತಾ ಇದ್ದಾಳೆ. ಮತ್ತು ನನಗೆ ಅಂತೂ ನಮ್ಮ ನೃತ್ಯದ ಮೇಲೆ ಒಂದು ಸಂಬಂಧ ಇದ್ದಂತಹ ಒಂದು ಕುಟುಂಬ ಅದು ಅವರು. ಹಾಗಾಗಿ ಇವತ್ತು ಅವರನ್ನು ಅತಿಥಿಯಾಗಿ ಮಾಡಿದ್ದು ನನಗೆ ಭಾಳ ಸಂತೋಷವಾಗಿದೆ.
ಅವರಿಗೆ ಕೂಡ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ಬೇಡ್ತಾ ಇದ್ದೇನೆ. ಸಂಸ್ಥೆಯ ನಿರ್ದೇಶಕಿ ವಿದೂಷಿ ರಾಜಶ್ರೀ ಉಳ್ಳಾಲ್ ಇವರಿಂದ ಮಾತುಗಳು. ಗುರುಭ್ಯೋ ನಮಃ. ಇದು 9ನೇ ನೃತ್ಯ ಸರಣಿ. ನನಗೆ ಈ ನಿಜವಾಗಿ ನಾವಡ್ರು 2 ತಿಂಗಳ ಹಿಂದೆ ಮಾಡಬೇಕಿತ್ತು. ಮುಂದೆ 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 ಹೋಯಿತು. ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಅವರ ಕಾಲಿನ ಪ್ರಾಬ್ಲಮ್ಮು. ಎಲ್ಲರೂ ಮಾಷ ಎದುರಿಗೆ ಮಾಡಲಿಕ್ಕೆ ತುಂಬ ಹೆದರ್ತಾರೆ. ಸರಿ ಪ್ರಾಕ್ಟೀಸ್ ಬೇಕು. ತುಂಬ ಮಂದಿ ಇದ್ದಾರೆ, ಮಾಡ್ತೇವೆ ನಮಗೆ ಟೈಮ್ ಕೊಡಿ ಅಂತ. ಈ ತಿಂಗಳು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡುವಾಗ ಎಕ್ಸಾಮ್ ಹಾಲಲ್ಲಿ ನಮ್ಮ ಅದಿತಿ ಸಿಕ್ಕಿದ್ಲು. ನೀನು ಮಾಡ್ತೀಯಾ ಕೇಳುವಾಗ, ಅಕ್ಕ ನಾನು ಮಾಡಿದೆ 4 ವರ್ಷ ಆಯಿತು. ಅವಳು ನಿಜವಾಗಿ ಕ್ಲಾಸಿಗೆ ಬರ್ತಾ ಇಲ್ಲ ಈಗ. ಯಾಕೆ ಹೇಳಿದರೆ ಅವಳು ಲೆಕ್ಚರರ್ ಆಗಿ ಗೌರ್ಮೆಂಟ್ ಕಾಲೇಜಲ್ಲಿದ್ದಾಳೆ. ಅದು ಅಲ್ಲದೆ ಅವಳಿಗೆ PhD ಇದು ಸಂಶೋಧನೆಯಲ್ಲಿ ತೊಡಗಿದ್ದಾಳೆ. ಅವಳಿಗೆ ಟೈಮ್ ಇಲ್ಲ ಬರಲಿಕ್ಕೆ. ಹಾಗೆ ಆಯಿತು ನೋಡು ಪ್ರಾಕ್ಟೀಸ್ ಮಾಡಿ ಮಾಡುವ ಅಂತ ಹೇಳಿದೆ. ಆಮೇಲೆ ನಾವು ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ದು, ಎಕ್ಸಾಮ್ ಮುಗಿಸಿ ಎಕ್ಸಾಮ್ ಹಾಲಲ್ಲೇ 2 ದಿನ ಮಾಡಿ ಆಗುವಾಗ ಅವಳಿಗೆ ಮತ್ತೆ ಇದು ಜ್ವರ ಬಂತು. ಅವಳು ನಿಜವಾಗಿ ಕಂಟಿನ್ಯೂ ಆಗಿ ಎಕ್ಸಾಮಿಗೆ ಬರಬೇಕಿತ್ತು ಎಕ್ಸಾಮಿನರ್ ಆಗಿ, ಅವಳಿಗೆ ಆಗಲಿಲ್ಲ. ಜ್ವರ ಬಂದು ಅವಳಿಗೆ ಬರಲಿಕ್ಕೆ ಆಗಲಿಲ್ಲ. ನಾನು ಮತ್ತು ಸಿಕ್ಕಲೂ ಇಲ್ಲ ಅವಳಿಗೆ. 2 ದಿನ ಮಾಡಿ ಮೊನ್ನೆ ಏನೋ ಒಂದು ಸರ್ತಿ ಬಂದ್ಲಿ ಇಲ್ಲಿಗೆ. ಅವಳಿಗೆ ಹೆಚ್ಚು ಮಾಡಲಿಕ್ಕೆ ಆಗಲಿಲ್ಲ. ನಾನು ಇನ್ವಿಟೇಷನ್ ಮಾಡಿ ಆಗಿದೆ, ಏನು ಮಾಡೋದು ಅಂತ ನನಗೂ ಗೊತ್ತಾಗಲಿಲ್ಲ. ಅವಳಿಗೂ ತುಂಬ ಬೇಜಾರಾಯಿತು. ಹಾಗೆ ಆ ವರ್ಣ ಅಂತ ಹೇಳುವಂತಹ ನೃತ್ಯ ಬಂದ ಒಂದು 20-25 ನಿಮಿಷ ಇದೆ. ಅದನ್ನು ಸ್ವಲ್ಪ ಕಟ್ ಮಾಡಿ ಸಣ್ಣದು ಮಾಡಿತ್ತು. ಆಮೇಲೆ ತಿಲ್ಲನ ಮಾಡೋದಂತಿತ್ತು. ಅವಳಿಗೆ ನಿಜವಾಗಿ ತುಂಬ ಸುಸ್ತಾಯಿತು. ನಿಮಗೆ ಗೊತ್ತಿದೆ ಈಗ ಜ್ವರ ಬಂದರೆ ಏನಾಗ್ತದೆ ಹೇಳಿ, ತುಂಬ ವೀಕ್ನೆಸ್ ಆಗ್ತದೆ. ಆದರೆ ನನಗೆ ಕಾರ್ಯಕ್ರಮ ಆಗಲೇಬೇಕಿತ್ತು, ಉಪಾಯ ಇಲ್ಲದೆ. ಮತ್ತು ನಾನು ಹೇಳಿದೆ ಪರವಾಗಿಲ್ಲ ಮಾಡು, ನಮ್ಮವರೇ ಇದ್ದಾರೆ ಇಲ್ಲಿ, ಮಾಷಿಗೆ ಒಂದು ಐಟಮ್ ಆದರೂ